You are watching TV46 News Kannada. ರೋಟರಿ ಸಂಸ್ಥೆಯ ಸದಸ್ಯರು ಸಮಯ, ಹಣ, ನೈಪುಣ್ಯತೆ ಹಾಗೂ ಸಹಿಸಿಕೊಳ್ಳುವಿಕೆಯ ಗುಣಗಳನ್ನು ಅಗತ್ಯವಾಗಿ ಅಳವಡಿಸಿಕೊಂಡಾಗ ಮಾತ್ರ ಸಂಸ್ಥೆಯ ಧ್ಯೇಯೋದ್ದೇಶಗಳು ಈಡೇರುತ್ತವೆ ಎಂದು PHF MB ಭಟ್ ಹೇಳಿದರು. ಬೇಲೂರು ತಾಲೂಕು ಅರಳಿಯ ರೋಟರಿ ಭವನದಲ್ಲಿ ಆಯೋಜಿಸಲಾಗಿದ್ದ 2025-26ನೇ ಸಾಲಿನ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭದಲ್ಲಿ ಪದವಿ ಪ್ರದಾನ ನೆರವೇರಿಸಿ ಮಾತನಾಡಿದ ಅವರು, 1914ರಲ್ಲಿ ರಚನೆಯಾದ ರೋಟರಿ ಫೌಂಡೇಶನ್ 1989ರಲ್ಲಿ ನಾನು ಸದಸ್ಯನಾಗಿ ಸೇರ್ಪಡೆಗೊಂಡೆನು. ಅಂದು 18,496 ರೋಟರಿ ಕ್ಲಬ್ಗಳಿದ್ದವು. ಆದರೆ ಇಂದು ರಾಷ್ಟ್ರಾದ್ಯಂತ 37,673 ಕ್ಲಬ್ಗಳಿದ್ದು 11 ಲಕ್ಷಕ್ಕೂ ಹೆಚ್ಚು ಸದಸ್ಯರು ಪ್ರಪಂಚದಾದ್ಯಂತ ಸಾಮಾಜಿಕ ಸೇವೆಯಲ್ಲಿ ತೊಡಗಿಕೊಂಡಿದ್ದಾರೆ. ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ ನೀಡುತ್ತಿರುವ ಅರಳಿ ಕ್ಲಬ್ಬಿನ ಕಾರ್ಯವೈಖರಿಯನ್ನು ಎಲ್ಲರೂ ಮೆಚ್ಚುವಂತಾಗಿದೆ ಎಂದು ನುಡಿದರು. ನೂತನ ಅಧ್ಯಕ್ಷ ಪ್ರಸನ್ನ MS ಮಾತನಾಡಿ, ಆರೋಗ್ಯ, ಶಿಕ್ಷಣ, ಸಾಮಾಜಿಕ ಸ್ವಚ್ಛತಾ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುವುದು. ರೋಟರಿ ಸದಸ್ಯರ ಸಹಕಾರದಿಂದ ಯೋಜನೆ ರೂಪಿಸಿ ಅದರಂತೆ ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲಾಗುವುದು ಎಂದರು. ಸ್ನೇಹಿತರೆ, ಆದರೆ ಅವರಿಗೆ ಸ್ವಲ್ಪ ತೊಂದರೆ. ಇಲ್ಲಿಯ ಒಂದು ರೋಟರಿ ಅರಳಿ ಅಂತ ಇದೆಯಾ, ಇವತ್ತಿನ ಒಂದು ಸಮಾಜದಲ್ಲಿ ಬಳಸಲು ಅಗತ್ಯವಾಗಿರಬೇಕಾಗಿದೆ. ಅದನ್ನು ನೀವು ಉತ್ತಮ ರೀತಿಯಲ್ಲಿ ಮಾಡ್ತಾ ಇದ್ದೀರಿ ಅಂತ ಹೇಳಿ ನಾವು ಆಗಾಗ ಹೇಳ್ತಾ ಇದ್ದೇವೆ. ಯಾಕಂದರೆ ಬೇರೆ ಬಂದಂಥ ನಮ್ಮ ಗವರ್ನೆನ್ಸ್ ಹೇಳ್ತಾರೆ, ನಮ್ಮ ದೇವಾಲಯ ಹೇಳ್ತಾರೆ, ಅದರಲ್ಲಿ ಬಹಳ ಒಳ್ಳೆಯದಿದೆ ಅಂತ ಹೇಳಿ ಆ ನಿಟ್ಟಿನಲ್ಲಿ ಈ ಕ್ಲಬ್ಬಿನ ಎಲ್ಲ ಸದಸ್ಯರಿಗೆ ಅಭಿನಂದನೆ ಹೇಳ್ತಾ ಇದ್ದೇನೆ. ಹಾಗೆ ಕಾರ್ತಿಕ್ ಅವರು ಕಳೆದ 1 ವರ್ಷ ಈ ಕ್ಲಬ್ ಅನ್ನು ಮುನ್ನಡೆಸಿ. ಕಾರ್ಯಕ್ರಮದಲ್ಲಿ ಅರಳಿ ಹೋಬಳಿ ವ್ಯಾಪ್ತಿಯ SSLCಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಹಾಗೂ ಇತ್ತೀಚೆಗೆ ವರ್ಗಾವಣೆಗೊಂಡ ಪ್ರಸೂತಿ ತಜ್ಞೆ ಡಾ ಮಮತಾ ಅವರನ್ನು ಸನ್ಮಾನಿಸಲಾಯಿತು. ಈ ವೇಳೆ ನಿಕಟಪೂರ್ವ ಅಧ್ಯಕ್ಷ ಕಾರ್ತಿಕ್ KR, ಪ್ರವೀಣ್ MY, ಚೇತನ್ ಪ್ರಕಾಶ್, ವಿಜಯ್ ಕುಮಾರ್, CS ಮಹೇಶ್ ಹಾಗೂ ರೋಟರಿ ಸಂಸ್ಥೆ ಎಲ್ಲ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ರಂಜಿತ್ ಕುಮಾರ್ KS TV46 ನ್ಯೂಸ್ ಕನ್ನಡ, ಅರಳಿ.